ದೀಪದ ಹಬ್ಬ ದೀಪಾವಳಿ. ಸೊ ಈ ದೀಪಾವಳಿನ ನಾವಿವತ್ತು ಆಚರಿಸ್ತಾ ಇದ್ದೀವಿ ಅಭಿನೇತ್ರಿ ಪೂಜಾ ಗಾಂಧಿ ಅವರ ಜೊತೆ. ಸೊ ಬನ್ನಿ, ಪೂಜಾ ಗಾಂಧಿ ಅವ್ರ ಮನೆಯಲ್ಲಿ ದೀಪಾವಳಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾವು ಅವ್ರ ಮನೆಯಲ್ಲೇ ಇದ್ದೀವಿ. ಸೊ ಹಲೋ ಮೇಡಮ್, ನಮಸ್ತೆ. ಹ್ಯಾಪಿ ದೀಪಾವಳಿ. ಥ್ಯಾಂಕ್ಸ್ ಎಲ್ಲ ಸುವರ್ಣ ನ್ಯೂಸ್ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಅಂದರೆ ಈ ವರ್ಷ ತುಂಬಾ ಬ್ಯುಸಿ ಇದ್ದೀವಿ, ಯಾಕೆಂದರೆ ಅಭಿನೇತ್ರಿ ರಿಲೀಸ್ಗೆ ರೆಡಿ ಇದೆ. ಆ್ಯಂಡ್ ಬರೀ ಆ್ಯಕ್ಟರ್ ಆಗಿ ಎಲ್ಲ ಇದು ನನ್ನ ಸ್ವಂತ ಪ್ರೊಡಕ್ಷನ್ ಕೂಡ. ಸೊ ಹಾಗಾಗಿ ಕೆಲಸಗಳು ತುಂಬ ಜಾಸ್ತಿ ಇದೆ. ಆ್ಯಂಡ್ ಮುಂಚೆ ಹೇಗೆ ಸೆಲೆಬ್ರೇಟ್ ಮಾಡ್ತಾಯಿದೆ ಆ ಥರ ಸೆಲೆಬ್ರೇಷನ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ, ಯಾಕೆಂದರೆ ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ ರಿಲೀಸ್ಗೋಸ್ಕರ. ವಾವ್, ಸೋ ಮಚ್ ಆಫ್ ಪಟಾಕಿ ಅಲ್ಲ. ಸೊ ಹೇಳಿ ಮೇಡಮ್, ನಿಮ್ಗೆ ಯಾವ್ದು ಇಷ್ಟ ಇದರಲ್ಲಿ, ಯಾವ್ದು ಬೇಕು? ನನಗೆ ಆ್ಯಕ್ಚುಲಿ ಇದರಲ್ಲಿ ಕಲರ್ ಬರುತ್ತೆ, ಇದರಲ್ಲಿ ಕಲರ್ ಬರುತ್ತೆ. ಆ್ಯಂಡ್ ಯಾ ದಿಸ್ ಇಸ್ ನೈಸ್, ಬಟ್ ಭಯ ಆಗುತ್ತೆ ಯಾಕೆಂದರೆ ದಿಸ್ ಸ್ನೇಕ್ ವಿಲ್. ಆ್ಯಂಡ್ ನನಗೆ ಇದು ತುಂಬ ಭಯ, ಯಾಕೆಂದರೆ ಇದು ಅನಾರ್ ಬಾಂಬ್ ಹೇಳ್ತಾರೆ ಅಲ್ವಾ, ನನಗೆ ಇಷ್ಟ ಅಲ್ಲ. ಈವನ್ ನಾನು ಸ್ಟೇಜ್ ಮೇಲೆ ಹೋಗೋದು ಒಂದೊಂದು ಸತಿ, ಆ್ಯಂಡ್ ಅಲ್ಲೇ ಇನ್ ಕೇಸ್ ಆಲ್ ಆಫ್ ಅ ಸಡನ್ ಅವರು ಏನೋ ಪಟಾಕಿ ಸೌಂಡ್ ಎಲ್ಲೂ ಬಂದ್ಬಿಡುತ್ತಲ್ವ, ದೇ ವಿಲ್ ಮೇಕ್ ಸಮ್ ಸೌಂಡ್ಸ್ ಅಂದರೆ ಆ್ಯಂಡ್ ಬ್ಲಾಸ್ಟ್ ಸಮಥಿಂಗ್, ಐ ವಿಲ್ ಗೆಟ್ ಸ್ಕೇರ್ಡ್. ಸೊ ನನಗೆ ಇಷ್ಟ ಇಲ್ಲ. ಆ್ಯಂಡ್ ನಮ್ಮ ಮನೇಲಿ ನಾಯಿ ಇದೆ, ಚಿಕ್ಕು ಚಳ್ಳಿ, ಅವರು ಕೂಡ ಅದಕ್ಕೆ ಆಗಲ್ಲ ಅಲ್ವಾ, ಸೊ ಅವ್ರ ಕಿವಿಲಿ ಕಾಟನ್. ಪೂಜಾ ಗಾಂಧಿ ಹೇಳೋದೇನು ಅಂತಂದರೆ ಕಡಿಮೆ ಪಟಾಕಿ ಅಣಿಸಿ ಸೇಫಾಗಿ ದೀಪಾವಳಿ ಆಚರಿಸಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಅವ್ರು ಹೇಗೆ ಪಟಾಕಿ ಹೊಡಿತಾರೆ ಅವ್ರ ಜೊತೆ ನಾವು ಪಟಾಕಿ ಹೊಡಿಯೋಣ. ಮೇಡಮ್ ಏನಾಗಲ್ಲ, ಏನಾಗಲ್ಲ, ಇನ್ನೊಂದು ಅನ್ಸ್ಕೊಳ್ಳಿ. ಇನ್ನೊಂದು ಎರಡು ಸುಸುರ ಬತ್ತೆ ಅಣಿಸಿ ಅಣಿಸಿ. ಬೇಬಿ ಆಂಟಿ ಆ್ಯಂಡ್ ನಮ್ಮ ಅಪಾರ್ಟ್ಮೆಂಟ್ಸಲ್ಲೇ ನಮ್ಮ ನೇಬರ್ ಅಂತ. ಆ್ಯಂಡ್ ಶೀ ಇಸ್ ಲೈಕ್ ಮೈ मदर सिस्टर सो मासी. एंड आप क्या बोलोगे कन्नड़ में? बोलो. हिंदी कन्नड़ में ಸ್ವಲ್ಪ ಮಾತಾಡಿ. मेरे को नहीं आता कन्नड़ नहीं ನನಗೆ ಬರಲ್ಲ. बरला ಸೇ ಹ್ಯಾಪಿ ದೀಪಾವಳಿ. हैप्पी दीपावली. ಇಲ್ಲ, ಅದಾಗುತ್ತೆ ಒಂದೆರಡು. ಆ್ಯಕ್ಚುಲಿ ಈ ಕಡೆ ಬ್ಯಾಂಗ್ಳೂರಲ್ಲಿ ನೋಡಿದರೆ ತುಂಬಾ ಅಷ್ಟೊಂದು ಗ್ರ್ಯಾಂಡಾಗಿ ಜನ ಮಾಡಲ್ಲ. ಬಟ್ ನಮ್ಮ ನಾರ್ತ್ ಇಂಡಿಯಾದಲ್ಲಿ ದೇ ಡೂ ಇಟ್ ಲೈಕ್ ಮ್ಯಾಡ್, ಏನೋ ಏನಂದರೆ 4-5 ದಿನ ಮುಂಚೆನೇ ಪಟಾಕಿ ಎಲ್ಲ ಹಚ್ತಾರೆ. ಆ್ಯಂಡ್ ದೊಡ್ಡದು ಹಿಂದಿ ಮೇ ಬೋಲ್ತೆ ಉಸ್ಕೋ ಪಟಾಕಿ ಲಡಿಯಾ ಎಲ್ಲ ಇರುತ್ತೆ ಅಲ್ಲ, ದೊಡ್ಡದಾಗಿರೋ ಇರುತ್ತೆ, ಅದನ್ನು ತೊಗೊಂಡು ಬರ್ತಾರೆ. ಆ್ಯಂಡ್ ಫುಲ್ ಫ್ಯಾಮ್ಲಿ, ಯಾಕೆಂದರೆ ಎಲ್ಲ ರಿಲೇಟಿವ್ಸ್ ಎಲ್ಲ ಅಲ್ಲೇ ಇರೋದು ಅಲ್ವಾ, ಸರಿ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಇಲ್ಲಿ ಅಂದರೆ ಸಿಂಪಲ್ಲಾಗಿ, ಈವನ್ ನೋಡೋಕ್ಕೆ ನಾವು ನೋಡಿದರೆ ಅಷ್ಟೊಂದು ಜನ ಗ್ರ್ಯಾಂಡಾಗಿ ಮಾಡಲ್ಲ. ಜಾಸ್ತಿ ಪಟಾಕಿ ಐ ಥಿಂಕ್ ಯಾವುದು ಕ್ರಿಕೆಟ್ ಮ್ಯಾಚ್ ಗೆದ್ದಿದ್ರೆ ಆವಾಗ ಜಾಸ್ತಿ ಪಟಾಕಿ ಹಚ್ತಾರೆ ನನಗೆ ಅನಿಸುತ್ತೆ.